ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ಚಿಕನ್ ಫ್ರೈಡ್ ರೈಸ್ ಮಾಡೋದು ನೋಡೋಣ. ನಾನು ಇದಕ್ಕೆ ಅರ್ಧ kg ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಮೆಣಸು ಮತ್ತು ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಎಳ್ಳೆಣ್ಣೆ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಡಬೇಕು. ಒಂದು 10 ಮಿನಿಟ್ಸ್ ಆದರೆ ಸಾಕು. ಸ್ಪ್ರಿಂಗ್ ಆನಿಯನ್ ಅಂತ ಅಂತೀವಲ್ಲ, ಈರುಳ್ಳಿ ಹೂವು, ಅದ್ರದ್ದು ವೈಟ್ ಪಾರ್ಟ್ನ ಮಾತ್ರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಬೇಕು. ಮತ್ತೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಚಿಕನ್ನ ಹಾಕಿ ಸಣ್ಣ ಉರಿಲಿ ಬೇಯಕ್ಕೆ ಬಿಡಬೇಕು. ಮತ್ತೆ ಒಂದು ಸಾಸ್ ರೆಡಿ ಮಾಡಿ. ಸಾಸ್ಗೆ ಸೋಯಾ ಸಾಸ್, ಓಯಸ್ಟರ್ ಸಾಸ್ ಮತ್ತು ವಿನೆಗರ್. ಓಯಸ್ಟರ್ ಸಾಸ್ ಇದ್ರೆ ಹಾಕಿ, ಇಲ್ಲಾಂದರೆ ಕೆಚಪ್ ಹಾಕಿದ್ರು ನಡೆಯುತ್ತೆ. ಬೆಂದಮೇಲೆ ಅದನ್ನು ಬೇರೊಂದು ಪ್ಲೇಟಿಗೆ ತೆಗೆದಿಟ್ಬಿಟ್ಟು ಇರೋ ಎಣ್ಣೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಆಮೇಲೆ ಇದಕ್ಕೆ ಬೀಟ್ ಮಾಡಿರೋ ಹೆಗ್ ಹಾಕಿ ಚೆನ್ನಾಗಿ ಮಗ್ಚೋದು. ಮಗ್ಚ್ತಾ ಇನ್ನೇನು ಮೊಟ್ಟೆ ಬೇಯ್ತಾ ಇದೆ ಅಂದಾಗ ಚಿಕನ್ ಹಾಕೋದು. ಚಿಕನ್ ಹಾಕಿದ ಮೇಲೆ ಉಪ್ಪು ಮೆಣಸು ಮರಿಬೇಡಿ ಆಯಿತಾ. ನಂತರ ಇದಕ್ಕೆ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅನ್ನ ಹಾಕೋದು. ಅದಕ್ಕೆ ಸಾಕಾಗುವಷ್ಟು ಉಪ್ಪು ಮೆಣಸು ಸರಿ ಇದೆಯಾ ಅಂತ ನೋಡಿಕೊಂಡು ಮುಂಚೆನೇ ಮಾಡ್ಕೊಂಡಿದ್ವಲ್ಲ ಸಾಸು, ಆ ಸಾಸ್ ಹಾಕ್ಕೊಳ್ಳೋದು. ನಾನು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಏನು ಯೂಸ್ ಮಾಡಿಲ್ಲ. ಸೊ ಅದರಿಂದ ಮತ್ತು ನೀವು ಇದಕ್ಕೆ MSG ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಹಾಕಿಲ್ಲ ಇದರಲ್ಲಿ. ಈ ಅನ್ನನ ನೀವು ಎಷ್ಟು ಉರಿತೀರೋ ಅಷ್ಟು ಚೆನ್ನಾಗಿರುತ್ತೆ. ಕೊನೆಗೆ ಗಾರ್ನಿಷಿಂಗ್ಗೆ ಗ್ರೀನ್ ಆನಿಯನ್ಸ್ ಹಾಕಿದರೆ ಮುಗೀತು. ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ನಾನು ಹಾಕಿಲ್ಲ. ಇದಕ್ಕೆ ಕಾಂಬಿನೇಷನ್ ಅಂತ ನಾನು ಸೋಯಾ ಚಿಕನ್ ವಿಂಗ್ಸ್ ಮಾಡಿದ್ದೀನಿ. ಇದರ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ಟೈಮ್ ಮಾಡುವಾಗ ಶೇರ್ ಮಾಡ್ತೀನಿ. ಈ ರೆಸಿಪಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಂಗೆ ತಿಳಿದಿರೋ ಮಟ್ಟಿಗೆ ಹೇಳ್ಕೊಡ್ತೀನಿ. ಈ ಕಾಂಬಿನೇಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಚಿಕನ್ ಫ್ರೈಡ್ ರೈಸ್ ವಿತ್ ಸೋಯಾ ಚಿಕನ್ ವಿಂಗ್ಸ್. ನಮ್ಮ ಮನೇಲಿ ಚಿಕನ್ ಫ್ರೈಡ್ ರೈಸಿಗೆ ವೆಜಿಟೇಬಲ್ಸ್ ಹಾಕಿದ್ರೆ ಅಷ್ಟು ಇಷ್ಟಪಡಲ್ಲ, ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಬೇಕಂದರೆ ನೀವು ಅದನ್ನು ಹಾಕ್ಕೊಬೋದು. ಸ್ಪ್ರಿಂಗ್ ಆನಿಯನ್ಸ್ ಇಲ್ಲ ಅಂದರೆ ಪರವಾಗಿಲ್ಲ, ನಾರ್ಮಲ್ ಆನಿಯನ್ ಹಾಕ್ಕೊಂಡ್ರೂ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಡೇ.